ನಾನು ಅಕ್ಷಯ್ ಅವರ ಗಾಡಿ ತಗೊಂಡಿದ್ದೇನೆ ಎಕ್ಸ್ಪಲ್ಸ್ 200 ನೋಡಿ. ಆಫ್ ರೋಡ್ಗೆಲ್ಲ ಎಂಥ ರೋಡ್ಗೆಲ್ಲ ಹೇಳಿ ಮಾಡಿಸಿದ ಗಾಡಿ ಎಕ್ಸ್ಪಲ್ಸ್ 200 ತುಂಬ ಚೆನ್ನಾಗಿರುತ್ತೆ. ಲೈಟ್ ವೆಯ್ಟ್ ಅಲ್ಲ, ಎಲ್ಲ ಎತ್ತ ಹಾಕೊಂಡು ಹೋಗ್ತಾ ಇರುತ್ತೆ. ನಮ್ಮದು ಗಾಡಿ ಅಕ್ಷಯ್ ಅವರು ತಗೊಂಡಿದ್ದಾರೆ. ಸೊ ಇಲ್ಲಿಂದ ಆಫ್ ರೋಡ್ ತಿಂಡಿ ಮಾಡ್ಕೊಂಡ್ವಿ ಅಲ್ಲೇ ಒಂದು ಅಂಗಡಿಯಲ್ಲಿ. ಸೊ ಇಲ್ಲೊಂದೇನು 7 ಕಿಲೋಮೀಟರ್ಸ್ ಏನಿದೆ ಇಲ್ಲಿಂದ. ಆಮೇಲೆ ಭೀಮನ ಕಿಂಡಿಗೆ ಸಿಗುತ್ತೆ ನೋಡಿ. ಒಳ್ಳೆ ಸೀನಿಕ್ ವ್ಯೂ ಹಳ್ಳಿ ಇರುತ್ತಲ್ಲ, ಸೊ ಡಾಂಬರೆಲ್ಲ ಏನು ಹಾಕಿಲ್ಲ, ಚೆನ್ನಾಗಿದೆ. ಈಗ ವೈಸರ್ ಸ್ವಲ್ಪ ಹೈಟ್ ಆಯಿತು ಅನಿಸುತ್ತೆ, ವಿಡಿಯೋದಲ್ಲಿ ಅದೇ ಬರ್ತದೆ ಅನಿಸುತ್ತೆ ಗೋಪುರದ ಹತ್ರ. ಬಟ್ ಒಂಥರ ಚೆನ್ನಾಗಿದೆ ನೋಡಿ. ಎದುರುಗಡೆ ಇನ್ನೊಂದು ಎಕ್ಸ್ಪಲ್ಸ್ ಹೋಗ್ತಾ ಇದೆ, ಅದರ ಮುಂದುಗಡೆ ಹಿಮಾಲಯನ್ ಇದೆ, ಅದರ ಮುಂದುಗಡೆ ನಮ್ಮ CBR ಇದೆ. ಸೊ ಆಲ್ರೆಡಿ ನೋಡಿ ಬಂದಿದ್ದಾರೆಲ್ಲ. 2 ಬೈಕ್ ಇದೆ, ಒಂದು ಕಾರ್ ಇದೆ. ಇಲ್ಲೇ ಪಾರ್ಕ್ ಮಾಡಿ ಮುಂದೆ ಹೋಗಬೇಕು.
ಇಲ್ಲೊಂದು ಚಿಕ್ಕ ಗುಡಿ ಥರ ಇದೆ. ಇಲ್ಲಿಂದ ನಾವು ಮೇಲೆ ಹತ್ತಬೇಕು. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಮೇಲೆ ಗುಡ್ಡ. ಫುಲ್ಲು ಏನಪ್ಪ, ಜೈ ಬಜರಂಗ್ ಬಲಿ. ಟ್ರೆಕ್ಕಿಂಗ್ ಸ್ಟಾರ್ಟ್. ಟೈಮ್ ಈಸ್ 8:23. 8:23ಕ್ಕೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಟಾಪ್ ರೀಚ್ ಆಗುವಾಗ ಎಷ್ಟೊತ್ತಾಗುತ್ತೆ ಅಂತ ನೋಡಬೇಕು. ಸೋಂಟೆ ಫುಲ್ ಮೇಲೆ ಹತ್ತಿದ್ದೇವೆ. ಕಲ್ ಥರ ಇದೆ ನೋಡ್ಬೋದು. ಇಲ್ಲಿ ಫುಲ್ಲು ಸುಸ್ತಾಗ್ತಾ ಇದೆ ಇವಾಗಲೇ. ಇನ್ನೂ ತುಂಬ ಹತ್ತೋಕ್ಕಿದೆ. ಒಂಥರ ಅಂದಾಜು ಒಂದು 500 ಸ್ಟೆಪ್ಸ್ ಥರ ಜಾಸ್ತಿ ಇರ್ಬೋದು ಅನಿಸುತ್ತೆ. ಫುಲ್ಲು ಟಯರ್ಡ್ ಆಗ್ತಾ ಇದೆ. ಇನ್ನೂ ಬಿಸಿಲು ಬಂದರೆ ಹತ್ತೋಕ್ಕೆ ಕಷ್ಟ. ಹತ್ತಲಿಕ್ಕೆ ಏನು ಕಷ್ಟ ಇಲ್ಲ. ಸೊ ವ್ಯೂ ನೋಡಿ ಕೆಳಗಡೆದ್ದು ಬ್ಯೂಟಿಫುಲ್ ಆಗಿದೆಲ್ಲ. ಸೊ ಇನ್ನು ಮೇಲೆ ಹೋಗ್ಲಿಕ್ಕಿದೆ. ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಸೊ ಮೇಲೆ ಹೋಗಿ ಮೇಲಿಂದ ವ್ಯೂ ತೋರಿಸ್ತೇನೆ ಹೇಗಿದೆ ಅಂತ. ಲಾಂಗ್ ಜಾಗೋ, ಸೋ ಲಾಂಗ್ ಜಾಗೋ, ಲಾಂಗ್ ಜಾಗೋ. Udah, come fast. Ayo, Pak. ಮದ್ವೆ ಬೈದಿನಿ. ಮದ್ವೆ ಇದ್ದೀನಿ. ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಂದಿನ ಚಾರಣ ಹತ್ತುವ ಟ್ರೆಕ್ಕಿಂಗ್ ಕಾರ್ಯಕ್ರಮವು ತುಂಬಾ ಸಲೀಸಾಗಿ ನಡೀತಾ ಇತ್ತು. ಆದರೆ ದೈವ ಇಚ್ಛೆಯು ನಮ್ಮ ಇಚ್ಛೆಯು ಗೊತ್ತಿಲ್ಲ. ಒಬ್ಬರು ಜೀವ ಸಂಕಟ ಆಗಿ ಮಿತ್ರನಾಗಿ ಬಿದ್ದಿದ್ದಾರೆ. ಸೆನ್ಸರ್ ಮಾಡಿ ಅಲ್ಲಿ ಬ್ಲರ್ ಮಾಡಿ ಅಂತ ಸ್ವಲ್ಪ ಬ್ರ್ಯಾಂಡ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಆಗ್ತಾ ಉಂಟು. ಬ್ರ್ಯಾಂಡ್ ನೇಮ್ ಕಾಣ್ತಾ ಇದೆ. ಅಯ್ಯೋ ದೇವ ಬುರಿಯರು ಸೊ ಭೀಮನ ಕಿಂಡಿ ಬೆಟ್ಟದ್ದು ಅರ್ಧಕ್ಕೆ ತಲುಪಿದ್ದೇವೆ. ಸೊ ಇಲ್ಲೊಂದು ಬಂಡೆ ಮೇಲಿಂದ ವ್ಯೂ ನೋಡಿ, ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ. ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ಹೊಡಿತಿದ್ದಾರೆ ಫ್ರೆಂಡ್ಸ್. ಇನ್ನು ಅಲ್ಲಿ ಹೋಗಬೇಕು, ಅಲ್ಲಿ ಮೇಲೆ
ಸೊ ನೋಡಿ, ಹಬ್ಬ ಫೈನಲಿ ಮೇಲೆ ಬಂದಿದ್ದೇವೆ ನೋಡಿ. ಮಿಡ್ಲಲ್ಲಿ ಒಂದು ಸ್ಟಾಪ್ ತಗೊಂಡು ನೀರೆಲ್ಲ ಕುಡ್ಕೊಂಡು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಾಧಾರಣ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಸ್ಟಾರ್ಟ್ ಮಾಡಿ. ನೋಡಿ ಯಾವ ಥರ ಇದೆ ಭೀಮನ ಕಿಂಡಿ. ವಾವ್, what a beautiful, awesome. Finally we reached Bheemana kindi. ನೋಡಿ ಹೆಂಗಿದೆ. Wow, awesome. ಭೀಮನ ಕಿಂಡಿ ನೋಡಿ, ಇದೆ ಕಲ್ಲಿನಿಂದ ಆದ ನ್ಯಾಚುರಲ್ ಆರ್ಚ್. ನೋಡಿ ಆರ್ಚ್ ಥರ ಆಗಿದೆ ಅದು. ಆ ಕಡೆ ಫುಲ್ಲು ಪ್ರಪಾತ. Tracking you down.
ಸೊ ಭೀಮನ ಕಿಂಡಿಯಿಂದ ಕೆಳಗಡೆ ಹೋಗ್ತಾ ಇದ್ದೇವೆ. ಎಲ್ಲ ಫೋಟೋ ಎಲ್ಲ ತಕ್ಕೊಂಡಾಯಿತು. ಟೈಮ್ ಬಂದುಬಿಟ್ಟು 10:44 ಆಗಿದೆ ಇವಾಗಲೇ. ಸೊ ಇಲ್ಲಿಂದ ಇಳ್ಕೊಂಡು ಹೋಗಬೇಕು ಕೆಳಗಡೆ. ಇದು ಆರ್ಚ್ ಮೇಲೆ ಬಂದಿದೆ, ಫುಲ್ಲು ಟಾಪ್ಗೆ ಬಂದದ್ದು. ಸೊ ಇಲ್ಲಿ ಆರ್ಚಲ್ಲಿದೆ, ಆವಾಗಲೇ ನಾನು ತೋರಿಸಿದ್ನಲ್ಲ. ಫೈನಲಿ ಭೀಮನ ಕಿಂಡಿಯಿಂದ ಕೆಳಗಡೆ ಬಂದಿದ್ದೇವೆ. ಇನ್ನು ಇಲ್ಲಿಂದ ರೂಮಿಗೆ ಹೊರಡೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.